ಪದ್ಮ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೋಗೋ ಮರ್ಯಾದೆ ಹೆಂಗೋ ಹೋಗ್ಬಿಟ್ಟೈತಿ, ಇನ್ನೇನು ಮಾಡೋಕ್ಕಾಗತ್ತೆ? ಆಗೋದಾಗ್ಲಿ ಹೇಳು. ನೀನು ತಲೆ ಕೆಡಿಸ್ಕೊಬೇಡ. ಸುಮ್ಮನೀಗ ಕೈಲಾದಷ್ಟು ಮಾಡ್ಕೊಂಡು ನುಣ್ಕೊಂಡು ಸುಮ್ಮನೆ ಇದ್ಬಿಡು. ಏನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಟೆನ್ಷನ್ ತಗೊಂಡ್ರೆ ನಮಗೆ ಮಾಡಿಕಾರು ಯಾರೂ ಇಲ್ಲ. ಇವರಿಬ್ಬರು ಇಂಥ ಆಟ ಆಡ್ತಿದ್ರೆ ನಮಗೆ ನೋಡ್ಕೊಂಬಾರು ಯಾರೂ ಇಲ್ಲ, ಮಾಡಿಕಾರು ಯಾರೂ ಇಲ್ಲ. ಅದಕ್ಕೇ ನೀನು ಇನ್ನೇನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಬ್ಲೇಳು. ನೀನು ಸುಮ್ಮನೆ ಇದ್ಬಿಡು. ನೀನು ಏನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಈಗ ಅಲ್ಲಿರೋಕ್ಕೆ ನಿನ್ನ ತವ್ರ ಮನೆಗೆ ಅಲ್ಲೇ ಗೊತ್ತೈತೆ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ. ಈಗ ನಾನು ಅಲ್ಲಿದ್ದರೆ ನೀವು ಅಲ್ಲಿಗೆ ಬರಬೇಕಾಗುತ್ತೆ. ಈಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರದ್ದೇ ಒಂಥರ, ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ತವ್ರ ಮನೆಗೆ ಇರೋಕ್ಕಾಗಲ್ಲ. ಅವರೆಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆರೆಲ್ಲ ಬಂದವ್ರೆ. ಈಗ ಅವ್ರ ದೊಡ್ಡ ಅಣ್ಣವ್ರ ಮನೆಗೆ ಸ್ವಲ್ಪ ಕಿರಿಕು, ಅವರು ಗಂಡ ಹೆಂಡತಿ ಅವರು ಸ್ವಲ್ಪ ಜಗಳ ಆಡ್ತಾರೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ. ಇನ್ನೊಂದು ವಾರ ಇರ್ಬೋದು, 15 ದಿನ ಇರ್ಬೋದು, ಇರೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ನಾನು ಯಾತ ತಲೆ ಕೆಡಿಸ್ಕೊಂಬಲ್ಲಪ್ಪ. ಹೆಣ್ಮೇಲೆ ಊಟ ಮಾಡ್ಕೊಂಡು ಉಣ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಎಲ್ಗ ಹೋಗೋವ್ರಿಲ್ಲ. ಎಲ್ಗಾನ ಹೋಗ್ಲೇಳು. ನೀನು ಎಲ್ಲಿಗೆ ಹೋಗ್ತೀರಮ್ಮ, ಎಲ್ಲಿಗೆ ಬರ್ತೀರಮ್ಮ, ಯಾತು ಕೇಳಬೇಡ. ಸುಮ್ಮನೆ ಇದ್ಬಿಡು, ಸರಿನಾ? ನೀನು ಯಾತು ಮಾತಾಡೋಕೋಬೇಡ. ಈಗ ನಾನು ಅದಕ್ಕೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅವ್ರು ಜಗಳ ಆಡೋದು ನೋಡೇನೆ. ಅವರು ಈಗ ಮನೆಯ ಮೇಲೆ ಏನಾದರೂ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ, ಅವರು ಜಗಳ ಮಾಡ್ಕೊಂತಿರ್ತಾರೆ. ನಾವು ಹೋಗಿ ಅಲ್ಲಿದ್ದು ಈಗ ಸುಮ್ಮನೆ ನೋಡಿದ್ಯಾ ನಿಮ್ಮ ಅಣ್ಣನ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ. ಅವ್ರದ್ದೇ ಹಂಗೆ ಅಂದಮೇಲೆ ನಾವು ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಇತ್ಕೊಂಡು ನಮ್ಮ ಮನೆ ಬಾಗಿಲು ಬಿಟ್ಟು? ಬೇಡ ಬಿಡು. ಈಗ ಹೋಗೋ ಮರ್ಯಾದೆ ಹೋಗ್ಬಿಟ್ಟೈತೆ, ಸುಮ್ಮನೆ ಇದ್ಬಿಡು. ಏನೋ ಆಗೋದಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತೀನಿ. ಏನಾನ ಮಾಡ್ಕೊಂಬ್ಲೇಳಿನ ಮೇಲಿಂದಾನ ನಾವು ಈಗ ಮನೆ ಬಿಟ್ಟು ನಾವು ಕಂಡಾರ ಮನೆ ಬಾಗಿಲುಗಳಿಗೆ ಇರೋಕ್ಕಾಗಲ್ಲ. ಹೋಗಿ ಯಾಕಮ್ಮಿಲ್ಲ ಇದೆಯಾ ಅಂತಾರೆಲ್ಲ ಜನ. ತವ್ರ ಮನೆಗೆ ಇರೋಕ್ಕಾಗಲ್ಲ. ನಮ್ಮ ಅತ್ತಿಗೆದು ಬೇರೆ ಸ್ವಲ್ಪ ಘಾಟಿ, ಸ್ವಲ್ಪ ಜಗಳ. ನಮ್ಮ ಅತ್ತಿಗೆದು ಇರೋಕ್ಕಾಗಲ್ಲ ನೋಡು. 2 ದಿವಸ ಇದ್ದಿದ್ದ ಕಾಲ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮೇಲೆ ಜಗಳ. ಅದಕ್ಕೆ ಅತ್ತಿಗೆ ತೆಗಿ ಎಲ್ಲಿದ್ರು ಅಷ್ಟೇ ನಮ್ಮ ಮನೆ ಬಾಗ್ಲಾಗ ನಾವು ಇರಬೇಕು ಅಂತೇಳಿ ಅದಕ್ಕೆ ಬಂದು ಒಂದು ದಿವಸ ಗಂಡಂತ ಜಗಳ ಮಾಡ್ಕೊಂಡು ಹೋಗಲಿಲ್ಲ, ಅತ್ತೆ ಮಾಮಂತ ಜಗಳ ಮಾಡ್ಕೊಂಡು ಹೋಗಲಿಲ್ಲ. ಮಕ್ಕಳು ಸಲುವಾಗಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂತು ನನಗೆ. ಪದ್ಮ ಯಾವ ಬಂದು ಪದ್ಮ? ಗರಿತಾಕ ಇವಾಗ ತಾನೇ ಬಂದೆ. ಇವಾಗಿನ ಬಂದು ಈಗ ಬ್ಯಾಗ್ ಒಳಕಿಕ್ಕಿ ಕೂತ್ಕೊಂಡಿದ್ದೀನಿ. ಇನ್ನೇನು ಮಾಡೋಣ? ಯಪ್ಪ ಅದೇ ಕರ್ಕೊಂಬಂತು ನಮ್ಮ ಅಣ್ಣ ನಮ್ಮ ಅತ್ತಿಗೆದು ಸ್ವಲ್ಪ ಜಗಳ. ಅದಕ್ಕೇ ಯಪ್ಪ ಬೇಡ ಕಣಮ್ಮ, ಅಲ್ಲಿರೋದು ಬೇಡ, ಸುಮ್ಮನೆ ಬಂದ್ಬಿಡು ಅಂತೇಳಿ ಅದೇ ಕರ್ಕೊಂಬಂತು. ನಾನು ಇನ್ನೊಂದು ಸ್ವಲ್ಪ ದಿನ ಇರೋಣ, ಇವ್ರಿಗೆ ಬುದ್ಧಿ ಕಲ್ಸೋಣ ಅಂತ ಇದ್ದೆ. ಆದರೆ ಇವ್ರೇನು ಕಲ್ತ್ಕೊಂಬಲ್ಲ. ಅದಕ್ಕೆ ಯಪ್ಪೇನು ಹೋಗೋ ಮರ್ಯಾದೆ ಹೋಗ್ಬಿಟ್ಟೈತೆ. ನಾನೇನು ತಲೆ ಕೆಡಿಸ್ಕೊಬಿಡ. ಅವ್ರು ಏನಾನ ಮಾಡ್ಕೊಂಬ್ಲಿ ಹೇಳು ಅಂತ ಅಯ್ಯಪ್ಪ ಅಂತೈತೆ. ಈಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂದಮೇಲೆ ಬುದ್ಧಿ ಹೇಳಂಗೆ ಅವ್ರು ತಂದೆ ತಾಯಿನೇ ಬುದ್ಧಿ ಹೇಳಬೇಕು. ತಂದೆ ತಾಯಿನೇ ಪ್ರೀತಿ ತೋರಿಸ್ಬೇಕು. ತಂದೆ ತಾಯಿನೇ ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ. ನಾವೇ ಸುಮ್ಮನಿದ್ರೆ ಹೆಂಗಪ್ಪ? ಅವ್ರ ಜೀವನ ಹಾಳಾಗುತ್ತಲ್ಲ. ಅವ್ರ ಜೀವನ ಹಾಳಾಗದ ನಮ್ಮ ಕೈಲಿ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಅಂತ ಒಂದು ಸತಿ ಅನಿಸುತ್ತೆ. ಹಿಂಗೆ ಬೇಜಾರಾಗುತ್ತೆ. ನೋಡಪ್ಪ ಯಾಕೆ ಹಿಂಗೆ ಮಾಡ್ತಾರೆ ನನ್ನ ಮಕ್ಕಳು ಅಂತ. ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರನ್ನೇ ಮನೆಯಿಂದ ಹಸಿ ಕಳಿಸು, ಹಂಗಾದ್ರೆ ಬುದ್ಧಿ ಬರುತ್ತೆ. ಅವ್ರನ್ನೇ ಕಳಿಸು. ಅಯ್ಯೋ ಅವ್ರ ಹತ್ತಕ್ಕೆ ಹೋದಾರ ಬಿಡಕ್ಕೆ ಆತ್ಲಾಗೆ. ಅಯ್ಯೋ ನಮ್ಮನ್ನೇ ಕಳಿಸ್ತಾರೆ. ಅದಕ್ಕೆ ಯಪ್ಪ ಅವ್ರು ಏನಾನ ಮಾಡ್ಕೊಂಬ್ಲಾಡು, ಸುಮ್ಮನೆ ಇದ್ಬಿಡು. ನೀನು ಯಾವುದು ತಲೆ ಕೆಡಿಸ್ಕೊಬಾರ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಬ್ಲಾಡು ಅಂತ ಅಯ್ಯಪ್ಪ ಹೇಳ್ತಾಯ್ತು. ಬೇಡ ನೀನು ಅಲ್ಲಿರಬೇಡ ತವ್ರ ಮನೆಯಾಗೆ ಅಂತ. ನಮ್ಮ ಅತ್ತಿಗೆ ಅದು ಸ್ವಲ್ಪ ಘಾಟಿ. ಇಬ್ಬರು ಅಣ್ಣಾರ ಇದ್ದಾರೆ. ಒಂದು ದೊಡ್ಡ ಅಣ್ಣ ಏನಷ್ಟು ನನ್ನ ಮನೆ ಬಾಗಿಲಿಗೆ ಹೋದ್ರೂ ಮಾತಾಡ್ಸಲ್ಲ. ನೀವು ಸಣ್ಣ ಅಣ್ಣಾರ ಮನೆಗೆ ಹೋದರೆ ಅವ್ರ ಅತ್ತಿಗೆ ಅದೊಂದು ಸ್ವಲ್ಪ ಘಾಟಿ. ಅದಕ್ಕೇ ಯಾರಪ್ಪ ತವ್ರ ಮನೆಗಿರೋದು ಸವಾಸಲ್ಲ. ಈಗ ನಾನು 1-2 ದಿವಸ ಬಿಟ್ಟೋಗಿ ನೋಡಿದೆ. ಇವ್ರೇನು ದಾರಿಗೆ ಬರಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಏನಾನ ಮಾಡ್ಕೊಂಬ್ಲೇಳು. ನಾನು ಏನು ಹೇಳೋಕ್ಕಾಗಲ್ಲ. ಅಯ್ಯಪ್ಪೇನೋ ನಮಗೆ ಚೆನ್ನಾಗಿಲ್ದಂಗೆ ಆದರೆ ಏನಾನ ಆದರೆ ಬಂದು ಯಾರು ನೋಡಲ್ಲ, ಸುಮ್ಮನೆ ಇದ್ಬಿಡು. ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಏನಾನ ಮಾಡ್ಕೊಂಬ್ಲೇಳು, ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡಿರ್ಲೇಳು. ನೀನು ಚೆನ್ನಾಗಿಲ್ದಂಗೆ ಆದ್ರೆ ಬಂದು ಯಾರು ನೋಡ್ತಾರೆ? ಹಂಗ ನಾವು ಉಂಡ್ಕೊಂಡು ತಿನ್ಕೊಂಡು ನಿನ್ನ ಕೈಲಾದೊಟ್ಟು ಮನೆಯಾಗೆ ಏನು ಬದುಕಾಗುತ್ತೋ ಅದನ್ನು ಮಾಡ್ಕೊಂಡು ಸುಮ್ಮನೆ ಮನೆಯಾಗಿದ್ಬಿಡು, ಎಲ್ಲಿಗೂ ಹೋಗ್ಬೇಡ, ಏನೋ ಮಾಡಬೇಡ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಅವ್ರು ಏನಾನ ಮಾಡ್ಕೊಂಬ್ಲೇಳು, ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಅದೇ ಮತ್ತೆ ನಿಮ್ಮ ಜೀವನ ನೀವು ನೋಡ್ಕೇಳ್ರಿ. ಈಗ ಮನೆಯಾಗಿದ್ದರೆ ಇಲ್ಲ ಟೆನ್ಷನ್ ಆಗುತ್ತೆ ಪದ್ಮ. ಅವ್ರನ್ನ ಕೈ ಬಿಟ್ಟು ಸುಮ್ಮನೆ ನಿನ್ನ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗು. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅದೇನು ಮಾಡ್ತಾರೆ ಮಾಡಲಿ ಅಷ್ಟೇ. ಅವರು ನಮ್ಮ ದಾರಿಗೆ ಬರಲಿಲ್ಲ ಅಂದಮೇಲೆ ಅವ್ರ ದಾರಿ ಗಂಟೆ ಅವ್ರಿಗೆ ಬಿಟ್ಬಿಡ್ಬೇಕು. ಸುಮ್ಮನೆ ಹೋಗ್ತಾರೆ. ಸುಮ್ಮನೆ ಕೆಲ್ಸಕ್ಕೆ ಹೋಗು. ಅದೇ ಮತ್ತೆ ನಾನು ಅದನ್ನೇ ಹೇಳೋದು ಪದ್ಮ, ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಡೋಣ. ಮೊದಲು ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ವಿ ಆ ರೀತಿ ಮಾಡ್ಕೊಂಡಿದ್ಬಿಡೋಣ. ಏನಾನ ಆಗ್ಲೇಳು. ಈಗಳಮ್ಮ ನಮ್ಮ ಹಣೆ ಬರೋ ಇಚ್ಚಿದ್ದಾಗುತ್ತೆ. ಇನ್ನೇನು ತಲೆನೇ ಕೆಡಿಸ್ಕೊಬೇಡ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಆಗೋದಾಗಲಿ ಹೋಗೋದಾಗಲಿ ಬೇರೆ ಇನ್ನೇನು ತಲೆ ಕೆಡಿಸ್ಕೊಬೇಡ ನೀನು. ಸುಮ್ಮನೆ ಇದ್ಬಿಡು ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಇಬ್ಬರು ಸುಮ್ಮನೆ ಕೆಲ್ಸಕ್ಕೆ ಹೋಗಿ ನಮ್ಮ ಜೀವನ ನಾವು ನೋಡ್ಕೊಂತೀವಿ. ಈಗ ನಾಳೆ ದಿನ ಇಲ್ಲ ಅಂತಂದರೆ ಯಾರು ಕೊಡಲ್ಲ. ನಮ್ಮ ಜೀವನ ಮಾಡೋಕ್ಕಾದ್ರೂ ಹೋಗ್ಬೇಕಾ? ಇವಾಗ ಮಕ್ಳು ಇಂಥವ್ರು ಬಿಡು, ದುಡ್ದು ಏನಾಗಬೇಕಾಯ್ತು ಎಂಬಕ್ಕೆ ನಮ್ಮ ಜೀವನ ನಾವು ಮಾಡೋದು. ನಾವು ಈಗ ನಾಳೆ ದಿನ ಒಂದು ಜ್ವರನೇ ಬಂತಪ್ಪ, ಏನಾದರೂ ಹುಷಾರಿಲ್ದಂಗೆ ಆಯ್ತಪ್ಪ, ಹಾಸ್ಪಿಟ್ಲಿಗಾದ್ರೂ ಹೋಗಕ್ಕೆ ದುಡ್ಡು ಇಟ್ಕೋಬೇಕಾ? ಮಕ್ಕಳಿಲ್ಲ ಅಂತ ತಿಳ್ಕೊಬೇಕು ನಾವು. ಇವ್ರನ್ನ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ನಾವೇನು ಬುದ್ಧಿನೇ ಹೇಳೋಕೋಗ್ಬಾರ್ದು. ಅವ್ರ ಪಡೆಗೆ ಅವ್ರು ಏನಾನ ಮಾಡ್ಕೊಂಡಿರ್ಲ, ಅವ್ರು ಹೆಂಗಾನ ಇಲ್ಲ. ಒಂದು ಇಲ್ಲೆಲ್ಲ ಹೋಗ್ಯವ್ರೆ ಇವ್ರ ಮಂತಕ್ಕೆಲ್ಲನ ಜೀವಿತ ಅವ್ರ ಮನೆ ಹತ್ರ ಹೋಗಿರ್ಬೇಕು.
ಅಷ್ಟೇ ಹಂಗೆ ಮಾಡಿರಿ. ಸುಮ್ಮನೆ ನಾನು ಗಟ್ಟಿ ನಿರ್ಧಾರ ತಗೋಬೇಕು. ಏನು ಮಾಡೋಕ್ಕಾಗಲ್ಲ, ಗಟ್ಟಿ ನಿರ್ಧಾರ ಮಾಡ್ಕೊಂಡು ನೀವು ಚೆನ್ನಾಗಿರೋದು ನೋಡ್ಬೇಕು. ಏನು ಮಾಡೋದು ಇವಾಗ ವಯಸ್ಸಿಗೆ ಬಂದಿರೋಂಥ ಮಕ್ಕಳನ್ನ ಒದಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ಯಾವ ತೊಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಪ್ಪಾಡಿಗೆ ಅವ್ರು ಏನನ್ನ ಮಾಡ್ಕೊಂಬ್ಲಾಳೀಗ ಅಂದ್ರಿಗಳಪ್ಪ ಅಂತಾರೆ ಮಂಗ. ಅವತ್ತು ನೋಡ ಹುಡುಗಿದ್ದನು ಮದುವೆ ಆಗಿ ಮಾಡಿದಾರೆ ಇಬ್ರು ಆಳನು. ಚೆನ್ನಾಗಿದ್ದಾರೆ ಕಣಮ್ಮ, ಚೆನ್ನಾಗಿರ್ಲಿ ಬಿಡು. ಅವ್ರನ್ನೇ ನನ್ನ ಮಗಳು ಅಂತ ತಿಳ್ಕೊಂತೀನಿ. ಇವಾಗ ಅವಳೆ ಹೋಗಿ ಮದುವೆ ಆಗ್ಯದಾಳಲ್ಲ ಧನುಷ ಸಿದ್ದುನ, ಚೆನ್ನಾಗಿರ್ತಾಳೆ, ಹೋಗಿ ಅವಳೇ ನನ್ನ ಮಗಳು ಅಂತ ತಿಳ್ಕೊಂತೀನಿ ಅಷ್ಟೇ. ಇವ್ರನ್ನ ನಾವು ಯಾತ ಹೇಳಕ್ಕೆ ಹೋಗಲ್ಲ, ಈ ಪಟ್ಕೆ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ಏನಾನ ಮಾಡ್ಕೊಂಬ್ಲಿ ಬಿಡೋರಿ ತಾಕ, ಇಬ್ಬರು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಅಪ್ಪ ಏನು ಬರಬೇಡ ಅಂತ ಒಂದು ಸತಿ ಅಂತೂ ಮನೆಯಾಗಿದ್ಬಿಡು ಅಂತ. ನಾ ಮನೆಯಾಗೆ ಹಾಕಿರೋಣ ಇರಲ್ಲ. ಮನೆಯಾಗಿರೋ ಅಂಥದ್ದೇನು ಕೆಲ್ಸಕ್ಕೆ ಹೋಗ್ತೀನಿ, ಕೈ ಕಾಲು ದಿಮ್ಗಿದ್ದ ದುಡ್ಕೊಂಡು ತಿನ್ನಬೇಕು. ಕಷ್ಟ ಸುಖ ಅಂಬದು ಎಷ್ಟಾದರೂ ಬರ್ತಾ ಇರುತ್ತೆ. ಏನಾದರೂ ಇವಾಗ ಯಾವ್ದಾದ್ರು ಒಂದು ಫಂಕ್ಷನ್ ಬರ್ತವೆ, ಯಾರಾದ್ರೂ ನಮ್ಮ ರಿಲೇಷನ್ ಒಂದು ಮದುವೆಗಳು ಬರ್ತವೆ. ಮದುವೆ ಅದು ಇದು ಅಂತಂದರೆ ಸೀರೆ ಗೀರೆ ಏನಾದರೂ ತಗೊಂಡು ಹೋಗ್ತಿರ್ಬೇಕು, ಬಟ್ಟೆ ಗಿಟ್ಟೆ. ಈಗ ನಮ್ಮ ಅತ್ತಿಗೆ ಐತಲ್ಲ, ಅವರು ಅವ್ರ ತಮ್ಮನ ಮದುವೆ ಇದ್ದೆ. ಅವ್ರ ತಮ್ಮನ ಮದುವೆಗೆ ಈಗ ಅವ್ರ ಅಪ್ಪ ಯಾರಮ್ಮಯ್ಯ ಬಟ್ಟೆ ನಮಗೂ ಏನೋ ಅವಾಗ ನಾವೇನೋ ಇದು ಮಾಡಿದ್ವಿ, ಏನೋ ಮಾಡಿದ್ವಪ್ಪ. ಅವಾಗ ಒಟ್ಟಿನಲ್ಲಿ ನಮಗೂ ಬಟ್ಟೆ ತಗೊಂಬಂದಿದ್ರು, ಬಟ್ಟೆ ಎಲ್ಲ ತಗೊಂಬಂದಿದ್ರು. ಅದಕ್ಕೆ ಇವಾಗ ಅವ್ರ ತಮ್ಮನ ಮದುವೆ ಐತೆ. ಅವರಿಬ್ರಿಗೂ ಎಮ್ಮಗೆ 1,000 ರೂಪಾಯಿ ಸೀರೆ ತಗೊಂಡೋಗ್ಬೇಕು, ಅವ್ರಿಗೆ ಬಟ್ಟೆ ತಗೊಂಡೋಗ್ಬೇಕು. ಇಂಥಕ್ಕೆಲ್ಲ ಯಾರು ಕೊಡ್ತಾರೆ ಹೇಳು? ನಮಗೆ ಮರ್ಯಾದೆ ಮಾಡಿದ್ರೆ ಅಂದಮೇಲೆ ನಾವು ಅವರಿಗೆ ಹೋಗಿ ಕೊಡಬೇಕಲ್ಲ. ಅದಕ್ಕೋಸ್ಕರ ಇವಾಗ ನಾನು ಯಾವುದೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಏನನ್ನ ಮಾಡ್ಕೊಂಡು ಇಬ್ಬರು ಹಾಳಾಗಿ ಹೋಗ್ಲಾಳ ಅಷ್ಟೇ. ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ತಿಳ್ಕೊಂಡು ಹೆಂಗೆ ಬೇಕು ಹಂಗಿರ್ಲಾಳ ಅಷ್ಟೇ. ಸುಮ್ಮನೆ ಇದ್ಬಿಡು. ಎಲ್ಲಿದ್ರು ಬರೋತ್ತಪ್ಪಲ್ಲ ಈಗಳಪ್ಪ ಹಿಂಗೆ ಮಾಡ್ಕೊಂಡು ಹೋದ್ರೆ ಇದ್ದಿದ್ದು ಯಾರು ಮರ್ಯಾದೆ ಕೊಡಲ್ಲ. ನಾನು ಎಲ್ಲ ನೋಡಿದ್ದೀನಿ, ನಾನು ಎಲ್ಲ ತವ್ರ ಮನೆ ಎಲ್ಲ ಪುಡ್ರೋಸಿದ್ದೀನಿ. ನಾನು ಹೆಂಗೆಲ್ಲ ಇದು ಮಾಡ್ಕೊಂಡು ನಾನು ಅವ್ರಿಗೆ ಬುದ್ಧಿ ಬರಬೇಕು. ಹೇಳಿದ್ರೆ ಅರ್ಥ ಆಗಲ್ಲ, ಯಾಕೆ ಹೇಳ್ತಾರೆ ಎಂಬಂಗಾಗುತ್ತೆ ಸಿಟ್ಟು. ಅದಕ್ಕೇ ಅವ್ರಿಗೆ ಅರ್ಥ ಆಗತ್ತಕ್ಕ ಸುಮ್ಮನಿದ್ಬಿಡು. ನಿಮ್ಮ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗು ಅಷ್ಟೇ, ಯಾರೂ ಆಗಲ್ಲ. ಅದೇ ನಾವು ಅವ್ರ ಸಲುವಾಗಿ ಸುಮ್ಮನೆ ಮನೆ ಬಿಟ್ಟು ಹೋಗಿ ನಾವು ಯಾಕೆ ಇದು ಮಾಡ್ಕೋಬೇಕು, ನೋವು ಮಾಡ್ಕೋಬೇಕು ಹೇಳು? ನಮಗೆ ಯಾರೂ ಆಗಲ್ಲ ಕಣಮ್ಮ. ಅದಕ್ಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋದು ನೋಡ್ಕೋಬೇಕು. ಏನೋ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರ್ಬಿಡು. ಸುಮ್ಮನೆ ಪಟ್ಟು ನೀನು ಕೆಲ್ಸಕ್ಕೆ ಹೋಗಿ ಗಂಡ ಹೆಂಡ್ತಿ ಇಬ್ಬರೂ ದುಡ್ಡು ಇಕ್ಕೊಂಬದು ನೋಡ್ರಿ. ಏನನ್ನ ಮಾಡ್ಕೊಂಬೇಡ, ಅವ್ರು ಯಾರು ಮಂತಕ್ಕನ ಹೋಗ್ಲಿ, ಯಾರನ್ನ ಮಾತಾಡಿಸಿ ಏನನ್ನ ಮಾಡ್ಲಾಳ ಅಷ್ಟೇ. ಪಟ್ಟು ನಾನೇನು ಯಾತ ಮಾತಾಡೋಕೆ ಹೋಗಲ್ಲ. ಇಷ್ಟು ದಿನ ಅಂತ ಮಾತಾಡಿ ಟೆನ್ಷನ್ ತಂತಿದ್ದೆ. ಯಪ್ಪ ಅದನ್ನೇ ಹೇಳಿರೋದು. ನಾನು ನಮ್ಮ ಅಣ್ಣ ಇಂತಗೂ ಹೇಳಿಲ್ಲ, ನಮ್ಮ ಅಣ್ಣ ಏನೋ ಸಾದ್ರ ತಗೊಂತಾನೆ ಅಂತ. ಅವ್ರು ಯಾತನ ಒಂದು ಮಾತಾಡ್ತಾರೆ, ನಮ್ಮ ಅತ್ತಿಗೆ ಯಾತನ ಒಂದು ಅಂತಾರೆ ಅಂತ ನಾನು ಸುಮ್ಮನೆ ಹೋಗಿ ಇದ್ದೀನಿ ಅಂತ ಹೇಳಿ ಹೋಗಿರೋದು ಅಷ್ಟೇ. ಏನು ಮಾಡೋದು ಹೇಳು? ನಾನು ಇವಾಗ ಇದನ್ನು ಯಾತು ಹೇಳೋಕೆ ಹೋಗಲ್ಲ. ಅವ್ರ ತಗ ಏನನ್ನ ಮಾಡ್ಕೊಂಬ್ಲೇಳು. ಹೇಳಿರಿಗಳಪ್ಪ ಹೇಳಿರೋ ಹಂಗಾಗುತ್ತೆ. ನಾವು ಯಾತ ಹೇಳಿಗಳಿಗಳಪ್ಪ ನೋಡಿ ಹೆಂಗೆ ಬೆಳೆಸವ್ರೆ ಅಂತಾರೆ ಅಂತೇಳಿ ಅಲ್ಲೋ ಮರ್ಯಾದೆ ಯಾಕೆ ಕಳ್ಕೊಂಬಕ್ಕೆ ತವ್ರ ಮನೆಗೆ ಅಂತ ಅದಕ್ಕೆಯಪ್ಪ ಅದೇ ಕರ್ಕೊಂಬಂತೀಯಪ್ಪ ಅಂದ್ರೆ ಅವರು ಅಯ್ಯೋ ನೋಡಪ್ಪ ಯಾಕೆ ಹಿಂಗೆ ಬಂದ್ರು ಹೋಗಲ್ಲ, ಅಲ್ಲಿ ಒಂದು ವಾರಗಟ್ಲೆ ಆತು ಬಂದು ಇಲ್ಲೇ ಇದ್ದಾರೆ ಅಂದ್ಕೊಂತಾರೆ. ಅದಕ್ಕೆ ಅವ್ರ ಮನೆ ಪರಿಸ್ಥಿತಿನೂ ಒಟ್ಟು ಅರ್ಥ ಮಾಡ್ಕೋಬೇಕು. ಅಲ್ಲ ನಮ್ಮ ಅಣ್ಣ ಇರ್ದೂ ನಡಿಯಂಗಿದ್ರೆ ಬಿಡಪ್ಪ ಅನ್ಬೋದು. ನಮ್ಮ ಅಣ್ಣವ್ರ ಮನೆ ಕಡೆಗೆ ಚೆನ್ನಾಗಿದ್ದಾರೆ ನೋಡ್ಕೊಂತಾರೆ ಎಂಬಕ್ಕೆ. ಅದಕ್ಕೆ ಅವರು ಸ್ವಲ್ಪ ಅವರು ಹಿಂಗೆ ಸಾಲಾಗಿಲ್ಲ ಮಾಡ್ಕೊಂಡು ಅವ್ರು ನಮ್ಮ ಅಣ್ಣ ಇರೋನು ಮನೆಯ ಕಷ್ಟ. ದುಡ್ಡು ಕಾಸು ಇದ್ದರೆ ಹೆಂಗೋ ಸುಮ್ಕಿರ್ತಾರೆ, ದುಡ್ಡು ಕಾಸು ಎಲ್ಲ ಇಲ್ಲ ಅಂದರೆ ಒಂಥರ ನೋಡಪ್ಪ ನಾವೇ ಹಿಂಗೆ ಇವಳು ಬಂದಿಲ್ಲಿ ಕುಕ್ಕಂಡವಳೆ ಅಂತ ಬೈಕೊಂತಾರೆ. ಅದಕ್ಕಾಗಿ ನಾನು ಸುಮ್ಮನೆ ಅದೇ ಬಂದೆ ತವ್ರ ಮನೆಯಿಂದಾನೆ. ಮನೆ ಬಿಟ್ಟು ಹೋಗಿದ್ದೆ, ಬುದ್ಧಿ ಕಲ್ತ್ಕೊಂತಾರೆ ಅಂತ. ಇವರು ಇವ್ರಿಗೆ ನಾನು ಬುದ್ಧಿ ಕಲ್ತ್ಕೊಂಬ್ಲಿ ಬಿಟ್ಕೊಂಬ್ಲಿ ಅದಕ್ಕೆ ಇವ್ರು ಸವಾಸನೆ ಬೇಡ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಇವಾಗ ಹೆಂಗೆ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಈ ಅಪ್ಪ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಇವ್ರ ಸಲುವಾಗಿ ಕೆಲಸ ಬಿಟ್ಟು ನಾಳೆ ದಿನ ಕಷ್ಟ ಸುಖ ಆತಂದ್ರೆ ನಾವು ಯಾರನ್ನೂ ಕೈ ಬಿಡೋಕ್ಕಾಗುತ್ತೆ? ಅದಕ್ಕೆ ಯಾರನ್ನೂ ಕೈ ಬಿಡೋದೇನು ಬೇಡ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಇವಾಗ ಮರ್ಯಾದೆ ಹೆಂಗೂ ಹೋಗ್ಬಿಟ್ಟೈತೆ ಅಲೆ. ಇನ್ನು ಮರ್ಯಾದೆ ಪ್ರಶ್ನೆ ಎಂಬಕ್ಕೇನು ಇವಾಗ ಅವ್ರ ಹೆಂಗೆ ಅದೆಲ್ಲ ಆಗ್ಬಿಟ್ಟೈತಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲಿಂದಾನ. ನಾನು ಯಪ್ಪ ನಾವಾಯ್ತು ನಮ್ಮ ಕೆಲಸ ಆಯ್ತಮ್ಮ ಹಿಂಗೆ ಇರ್ತೀವಿ ಅಷ್ಟೇ ಇನ್ಮೇಲಿಂದಾನ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.